graphical representation. Graphical representation of simple harmonic motion. So ಈ ಸಿಂಪಲ್ ಹಾರ್ಮೋನಿಕ್ ಮೋಷನನ್ನು ಹೇಗೆ ನಾವು ರೆಪ್ರೆಸೆಂಟ್ ಮಾಡ್ಬೋದು ಗ್ರಾಫಿಕಲಿ, ಇದನ್ನು ಮಾಡಬೇಕಾದ್ರೆ ವಿ ಹ್ಯಾವ್ ಟು ಸಿ ದ ಇಕ್ವೇಷನ್ ಆಫ್ ಸಿಂಪಲ್ ಹಾರ್ಮೋನಿಕ್ ಮೋಷನ್. ಅದನ್ನು ನೆಕ್ಸ್ಟ್ ಡಿರೈವ್ ಮಾಡಲಿಕ್ಕಿದೆ. ನಾನು ನಿಮಗೆ ಇಕ್ವೇಷನ್ ಬರೀತೇನೆ. ಸಿಂಪಲ್ ಹಾರ್ಮೋನಿಕ್ ಮೋಷನ್ ಇಕ್ವೇಷನ್ ಹೇಗಿರುತ್ತೆ? ಪೀರಿಯಾಡಿಕ್ ಮೋಷನ್ ಇಕ್ವೇಷನ್ ನಾವು ಬರೆದಿದ್ವಿ. ಅದೇ ರೀತಿ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಇದು ಕೂಡ ಇಕ್ವೇಷನ್ ಇದೆ. ಇದು ಹೇಗೆ ಬರುತ್ತೆ ಅಂತ ಮತ್ತೆ ಹೇಳ್ತಾನೆ. ಸೊ ದೀಸ್ ಟು ಆರ್ ಇಕ್ವೇಷನ್ ಫಾರ್ ಎ ಸಿಂಪಲ್ ಹಾರ್ಮೋನಿಕ್ ಮೋಷನ್. If body moves in the horizontal displacement ಇದ್ದರೆ ಇದನ್ನು ಬರೀತೇವೆ, ವರ್ಟಿಕಲ್ ಡಿಸ್ಪ್ಲೇಸ್ಮೆಂಟ್ ಇದ್ದರೆ ಇದನ್ನು ಬರೀತೇವೆ. ಇಲ್ಲಿ ಕಾಸ್ ಬರುತ್ತೆ, ಇಲ್ಲಿ ಸೈನ್ ಬರುತ್ತೆ. ಎ ಆಂಪ್ಲಿಟ್ಯೂಡ್, ಒಮೆಗಾ ಆಂಗ್ಯುಲರ್ ಫ್ರೀಕ್ವೆನ್ಸಿ, ಪೈ ಇಸ್ ಕಾಲ್ಡ್ ಫೇಸ್ ಕಾನ್ಸ್ಟೆಂಟ್ ಆರ್ ಇನಿಷಿಯಲ್ ಫೇಸ್ ದಟ್ ವಿ ಹ್ಯಾವ್ ಟು ಸಿ ಲೇಟರ್. ಸೊ ಇದು ಎಕ್ಸ್ಪ್ರೆಷನ್. ಈಗ ಈ ಎಕ್ಸ್ಪ್ರೆಷನ್ ಇಟ್ಕೊಂಡು ನಾವು ರೆಪ್ರೆಸೆಂಟ್ ಮಾಡ್ಬೋದು ಗ್ರಾಫಿಕಲಿ ಹೌ ವಿ ಹ್ಯಾವ್ ಸಿಂಪಲ್ ಹಾರ್ಮೋನಿಕ್ ಮೋಷನ್. ನಾನು ಎರಡು ರೆಪ್ರೆಸೆಂಟೇಷನ್ ಬರೀತೇನೆ ನೋಡಿ. ಬಟ್ ಇನ್ ಯುವರ್ NCERT ಯು ಹ್ಯಾವ್ ಫಸ್ಟ್ ಇಕ್ವೇಷನ್ಗೆ ಗ್ರಾಫ್ ಬರೀಬೇಕು. ಸೊ ದಿಸ್ ಈಸ್ ಎಕ್ಸ್ ಎ ಫಂಕ್ಷನ್ ಆಫ್ ಟಿ. ಇಲ್ಲಿ ನೀವು ಒಮೆಗಾ ಟಿ ತಗೊಳ್ಬೋದು ಅಥವಾ ಇವನ್ ಯು ಕ್ಯಾನ್ ಟೇಕ್ ಟಿ. ಸೊ NCERT ರೀತಿ ನಾನು ಬರೆದಿದ್ದೇನೆ. ಯೂಶ್ವಲಿ ಒಮೆಗಾ ಟಿ ಇರುತ್ತೆ ಅಥವಾ ಟಿ ಇರುತ್ತೆ. ಸೊ ವೆನ್ ದಿಸ್ ಟೇಕ್ ಇಟ್ ಆಸ್ ಥೀಟಾ, ಇದನ್ನು ಥೀಟಾ ಅಂತ ತಗೊಳ್ಳಿ, ಸಮ್ ಆ್ಯಂಗಲ್. When theta is 0, cos 0 ಏನಾಗುತ್ತೆ 1 ಆಗುತ್ತೆ. ಅವಾಗ ಆಂಪ್ಲಿಟ್ಯೂಡ್ ಎ ಆಗಿ ಬರುತ್ತೆ. ಅದರಿಂದ when t is equal to 0 we have a, this is a plus a. When theta 90, cos 90 0, anything into 0 0 ಆಯಿತು, ಅವಾಗ 0 ಆಯಿತು. When theta 180, cos 180 minus 1 ಆಯಿತು, ಆವಾಗ a into minus 1 minus a ಆಯಿತು. ಆಗ ಮೈನಸ್ ಎ ಅಂದರೆ ಇಲ್ಲಿ ಬರುತ್ತೆ, ಇದು ಮೈನಸ್ ಎ. When theta 270, again cos 0 ಆಗುತ್ತೆ, ಆವಾಗ 0 ಆಗುತ್ತೆ. ಆ 0 ಆದಾಗ ಪುನಃ ಮತ್ತೆ ನೀವು ಇಲ್ಲಿ ಬರ್ತೀರಿ. ಪುನಃ 360 ಆದಾಗ ಪುನಃ ಪ್ಲಸ್ ಎ ಆಗುತ್ತೆ. ಅದನ್ನು ನೀವು ಇದನ್ನು ಸೇರಿಸಿದರೆ ನಿಮಗೆ ಈ ರೀತಿ ಕರ್ವ್ ಬರುತ್ತೆ. ಸೊ ದಿಸ್ ಈಸ್ ದ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಸಿಂಪಲ್ ಹಾರ್ಮೋನಿಕ್ ಮೋಷನ್. ಡಿಸ್ಪ್ಲೇಸ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಒಂದು ವರ್ಷ ಕೇಳಿದ್ರು ಇದರಲ್ಲಿ ಆಂಪ್ಲಿಟ್ಯೂಡನ್ನು ತೋರಿಸಿ ಅಂತ. ದಿಸ್ ಈಸ್ ಕಾಲ್ಡ್ ಆಂಪ್ಲಿಟ್ಯೂಡ್, ದಿಸ್ ಈಸ್ ಮೈನಸ್ ಎ. ಸೊ ಇದು ಗ್ರಾಫ್ ಫಾರ್ ಎಕ್ಸ್ ಇಸ್ ಈಕ್ವಲ್ ಟು ಎ ಕಾಸ್ ಒಮೆಗಾ ಟಿ. ಇದು ನಿಮ್ಗೆ ಎಳೀಲಿಕ್ಕೆ ಹೇಳ್ತಾರೆ. ಅದೇ ಸೈನ್ ಇದ್ದರೆ ಹೇಗಾಗುತ್ತೆ ನೋಡಿ. ಸೈನ್ ಇದ್ದರೆ ವೆನ್ ಥೀಟಾ 0, sin 0 0, therefore displacement 0. When sin 90, sin 90 become 1, amplitude a. Sin 180 again 0. Sin 270 again a negative, so minus 1. When sin 360 again 0. So graph ಈ ರೀತಿ ಇರುತ್ತೆ. ಒಮೆಗಾ ಟಿ ನಿಮ್ಗೆ ಗೊತ್ತಿದೆ, ಥೀಟಾ ಇಸ್ ಈಕ್ವಲ್ ಟು ಒಮೆಗಾ ಇಸ್ ಈಕ್ವಲ್ ಟು ಥೀಟಾ ಬೈ ಟಿ, ಥೀಟಾ ಇಸ್ ಈಕ್ವಲ್ ಟು ಒಮೆಗಾ ಟಿ. ಸೊ ಒಮೆಗಾ ಟಿ ಅನ್ನೋದು ಥೀಟಾ ಆಗುತ್ತೆ. ನಿಮ್ಗೆ ಅನ್ಸ್ಬೋದು ಇಲ್ಲಿ ಟಿ ಇದ್ದದ್ದು ಹೇಗೆ ಈ ಪಾಯಿಂಟ್ ಅಂತ. ಆ್ಯಕ್ಚುಲಿ ಇಟ್ ಈಸ್ ಒಮೆಗಾ ಟಿ.
So therefore this is the curve. So for y is equal to a sin theta, this is the graphical representation. X is equal to a cos omega t. This is the graphical representation. Between these two graphs, no difference, only there is a 90-degree phase difference. So ಇಲ್ಲಿ ನಿಮಗೆ ಗ್ರಾಫಿಕಲ್ ಮೆಥಡ್ ಇದು ನಿಮ್ಮ NCERT ಇದೆ. ಸೊ ಇವೆರಡು ಫಾರ್ಮುಲಾದಲ್ಲಿ ಬೆಟರ್ ಟು ಯೂಸ್ ದಿಸ್, ಇದು ಈಸಿ ಫಾರ್ ನೀಟ್ ಜೈ ಮೀನ್ ಎಲ್ಲ ಇದನ್ನು ಉಪಯೋಗಿಸಿ. ಇಲ್ಲಿ ಮತ್ತು ಇದಕ್ಕೆ ಏನು ವ್ಯತ್ಯಾಸ ಇಲ್ಲ, ಬಟ್ ಇದು ಯಾವಾಗ ಯೂಸ್ ಆಗುತ್ತೆ ಅಂದರೆ displacement is measured from mean position, then this formula is very easy. If you measure the displacement from the extreme position, then this formula easy ಆಗುತ್ತೆ. So therefore ಮೇಜರ್ ಆಗಿ ನಾವು ಉಪಯೋಗಿಸುವಂಥದ್ದು CET NEET ಅಲ್ಲೆಲ್ಲ ಈ ಫಾರ್ಮುಲಾ. ಸೊ therefore ಎರಡು ಫಾರ್ಮುಲಾ ನಿಮಗೆ ಗೊತ್ತಿರಬೇಕು. ಎರಡದ್ದು ಗ್ರಾಫ್ ಕೂಡ ನಾನು ನಿಮಗೆ ಬರೆದಿದ್ದೇನೆ, ಒಂದೇ. ಸೊ ಇವೆರಡು ಕೂಡ ಇಕ್ವೇಷನ್ ಫಾರ್ ಎ ಸಿಂಪಲ್ ಹಾರ್ಮೋನಿಕ್ ಮೋಷನ್. ಸೊ ದಿಸ್ ಈಸ್ 2 ಮಾರ್ಕ್ ಕ್ವಶನ್. ಈ ಆಂಪ್ಲಿಟ್ಯೂಡ್ ಅನ್ನು ತೋರಿಸಿ ಅಂತ ಕೇಳಿದರೆ 1 ಮಾರ್ಕ್. ಸೊ ದಿಸ್ ಈಸ್ ಆಂಪ್ಲಿಟ್ಯೂಡ್. ಹಿಯರ್ ಯು ಹ್ಯಾವ್ ಟು ಶೋ this is positive amplitude, this is negative amplitude. So graphical representation of simple harmonic motion is very important. So x a sin omega t plus phi, y a cos omega plus phi, and y is equal to sin and cos. ಎರಡು ಇದ್ರೂ ಕೂಡ ಸಿಂಪಲ್ ಹಾರ್ಮೋನಿಕ್ ಮೋಷನ್ನೇ. ಸೈನ್ ಸ್ಕ್ವೇರ್ ಥೀಟಾ, ಸೈನ್ ಸ್ಕ್ವೇರ್ ಇದ್ದರೂ ಕೂಡ ಸಿಂಪಲ್ ಹಾರ್ಮೋನಿಕ್. ಬಟ್ ಸೈನ್ ಕ್ಯೂಬ್ ಇದ್ದರೆ, ಎಕ್ಸ್ಪೊನೆನ್ಷಿಯಲ್ ಇದ್ದರೆ, ಲಾಗ್ ಇದ್ದರೆ ಅವುಗಳು ಸಿಂಪಲ್ ಹಾರ್ಮೋನಿಕ್ ಆಗಲ್ಲ. ಸೊ ಇವೆಲ್ಲ ಟೈಪ್ ಆಫ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ಸ್. ನೆಕ್ಸ್ಟ್ ವಿ ಹ್ಯಾವ್ ಟು ಸಿ ವೆರಿ ಇಂಪಾರ್ಟೆಂಟ್ ಫೇಸ್. ಫೇಸ್ ಅಂದರೆ ಏನು? ವೆರಿ ಇಂಪಾರ್ಟೆಂಟ್. This is very useful for second year also. Phase is the state of vibration of the particle in simple harmonic motion at that instant. So phase is defined for a time. At that time, what is the phase? So phase of a particle in the simple harmonic motion is its state of vibration at that instant. So suppose if you take a particle here, it is mean position. When it goes here, extreme position, again it come back to mean position. Again it goes here, come to the mean position. So these are the two extreme positions. So from mean position to extreme position, again come to the mean position, again in the lower extreme position, mean position. So now we have to tell at any instant what is the position of the particle. Ellide state of vibration ellide, whether it is in the mean position or extreme position, again mean position, or in the another extreme position, ellide anta ಹೇಳುವಂತದನ್ನು ನಾವು ಫೇಸ್ ಅಂತ ಕರೀತೇವೆ. ಸೊ ಫೇಸ್ ಇಟ್ ಈಸ್ ನಾಟ್ PAC, ಈ ಫೇಸ್ ಅಲ್ಲ, PHAST. ಸೊ PHASC ಇದನ್ನು ಅವಸ್ಥೆ ಅಂತ ಕರೀತೇವೆ. ಸೊ ಯಾವ ಫೇಸ್ ಅಲ್ಲಿದೆ, ಸ್ಟೇಟ್ ಆಫ್ ವೈಬ್ರೇಷನ್ ಇದೆ, ಅದನ್ನು ಹೇಳ್ತೇವೆ. ಹಾಗಾದರೆ ಫೇಸ್ ಅನ್ನು ನಾವು ಹೇಗೆ ಹೇಳ್ಬೋದು? ಸೊ ಯು ಕ್ಯಾನ್ ಎಕ್ಸ್ಪ್ರೆಸ್ ಇನ್ ಟರ್ಮ್ಸ್ ಆಫ್ ಪೀರಿಯಡಿನ ಫ್ರ್ಯಾಕ್ಷನಲ್ಲಿ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ನಿಮ್ಗೆ ಗೊತ್ತಿದೆ, ಇಲ್ಲಿಂದ ಇಲ್ಲಿಗೆ ಹೋಗಿ ಅಗೈನ್ ಇಟ್ ಕಮ್ ಬ್ಯಾಕ್ ಟು ಮೇನ್ ಪೊಸಿಷನ್, ಅಗೈನ್ ಇಟ್ ಕಮ್ ಟು ದ ಅನದರ್ ಎಕ್ಸ್ಟ್ರೀಮ್ ಪೊಸಿಷನ್, ಅಗೈನ್ ಕಮ್ ಟು ದ ಮೇನ್ ಪೊಸಿಷನ್. ಸೊ ಒನ್ ಪೀರಿಯಡ್. ಈ ಪೀರಿಯಡ್ ಅನ್ನು ಫ್ರ್ಯಾಕ್ಷನಲ್ಲಿ ಹೇಳ್ಬೋದು. ಇಲ್ಲಿ ಬರ್ಲಿಕ್ಕೆ ಎಷ್ಟೊತ್ತು, ಅಗೈನ್ ಇಲ್ಲಿ ಬರ್ಲಿಕ್ಕೆ ಎಷ್ಟೊತ್ತು, ಇಲ್ಲಿ ಬರ್ಲಿಕ್ಕೆ ಎಷ್ಟೊತ್ತು, ಇಲ್ಲಿ ಬರ್ಲಿಕ್ಕೆ ಎಷ್ಟೊತ್ತು. ಯು ಕ್ಯಾನ್ ಎಕ್ಸ್ಪ್ರೆಸ್ ಇನ್ ಟರ್ಮ್ಸ್ ಆಫ್ fraction of period. You can express in terms of radian, you can express in terms of degree. So ಹಾಗಾದರೆ ನಾವು ಫೇಸನ್ನು ಹೇಗೆ ಬರೀಬೋದು? ಈ ಫಿಗರ್ ವೆರಿ ಯೂಸ್ಫುಲ್, ನಿಮಗೆ ನೆಕ್ಸ್ಟ್ ಇಯರ್ ಎಲ್ಲ ಬೇಕಾಗುತ್ತೆ. ಈ ಗ್ರಾಫ್ ಇದನ್ನು ನೀವು ನೋಡಿದ್ವಿ. Let us take the point A here, this point B, this point C, this point D, this point E.
ಈಗ ನಾವು ಎಕ್ಸ್ಪ್ರೆಸ್ ಮಾಡೋಣ. ಫಾರ್ ಒನ್ ಆಸಿಲೇಷನ್ ದ ಡಿಸ್ಪ್ಲೇಸ್ಮೆಂಟ್ ವೇರಿ ಲೈಕ್ ದಿಸ್. ಸೊ therefore you can express the phase in terms of period. For example, ಪಾರ್ಟಿಕಲ್ ಇಲ್ಲಿಂದ ಇಲ್ಲಿ ಹೋಗ್ಲಿಕ್ಕೆ ಎಷ್ಟೊತ್ತು ಬೇಕು ಅಂದರೆ ಈ ಪಾಯಿಂಟ್ ಬರಲಿಕ್ಕೆ ಎಷ್ಟೊತ್ತು ಬೇಕು ಅಂತ. ಇಲ್ಲಿಂದ ಇಲ್ಲಿಗೆ ಟಿ ಬೇಕಾಗುತ್ತೆ, ಆವಾಗ ಇದು 1/4 ಆಫ್ ದ ಟಿ. ಇದು ಒರಿಜಿನ್ ಆದ್ದರಿಂದ ಟಿ ಯ 0. ಹಾಗೆ ಇಲ್ಲಿ ಬರಲಿಕ್ಕೆ ಈ ಪಾಯಿಂಟ್ ಇಲ್ಲಿಂದ ಇಲ್ಲಿಗೆ, ಸೊ ಈ ಪಾಯಿಂಟ್ ಒಟ್ಟು ಟಿ ಇದು ಹಾಫ್ ಆಗಿರುತ್ತೆ, ಆದ್ದರಿಂದ ಇದು ಹಾಫ್ ಆಫ್ ಟಿ. ಸೊ ಇಲ್ಲಿಂದ ಇಲ್ಲಿ ಬರಲಿಕ್ಕೆ ಇಟ್ ಈಸ್ 3/4 ಟಿ. ಇಲ್ಲಿಂದ ಇಲ್ಲಿ ಬರಲಿಕ್ಕೆ ಟಿ. therefore what is the phase at A? 0. what is the phase at B? T/4 in terms of period. what is the phase at C? it is T/2. what is the phase at T? it is 3T/4. what is the phase at T ಕೇಳಿದ್ರೆ E ಕೇಳಿದ್ರೆ T ಆಗಿರುತ್ತೆ. ಸೊ ಇದು ಪೀರಿಯಡ್ ನಲ್ಲಿ ಹೇಳು. ಸೊ phase is expressed in period, in the fraction of period. ಸೊ ಇದು ಫೇಸ್ ಅನ್ನ ಹೇಳುವಂತ. ಈಗ ನಿಮಗೆ ಗೊತ್ತಿದೆ, ಸಪೋಸ್ ಪಾರ್ಟಿಕಲ್ ಮೂವ್ಸ್ ಇನ್ ದ ಸರ್ಕ್ಯುಲರ್ ಪಾತ್, ಒನ್ ಟೈಮ್ ರಿಕ್ವೈರ್ಡ್ ಫಾರ್ ಒನ್ ಕಂಪ್ಲೀಟ್ ಆಸಿಲೇಷನ್ ಇಸ್ ಟಿ. ಆಗ ಆಂಗಲ್ ಕವರ್ಡ್ ಈಸ್ 360 or 2π ರೇಡಿಯನ್. therefore period t corresponding to 360 degree or 2π ರೇಡಿಯನ್. ಅದನ್ನ ನಾನು ರೇಡಿಯನ್ ಅಲ್ಲಿ ಹೇಳೋದಾದ್ರೆ ಹೀಗೆ ಹೇಳೋದು. Suppose if I express the phase in radian, this is 2π, this is pi/2, sorry, pi, this is pi/2, this is 3π/2. So if phase is expressed in a radian, what is the phase at B ಕೇಳಿದ್ರೆ pi/2 ಅಂತ ಹೇಳಬೇಕು. what is the phase at C ಕೇಳಿದ್ರೆ pi radian. what is the phase at D ಕೇಳಿದ್ರೆ 3π/2 ರೇಡಿಯನ್. what is the phase at E ಕೇಳಿದ್ರೆ 2π ರೇಡಿಯನ್. ಈಗ ಡಿಗ್ರಿಯಲ್ಲಿ ಬರೆದಿದ್ದು ಗೊತ್ತಿದೆ, 2π ರೇಡಿಯನ್ ಇಸ್ ನಥಿಂಗ್ ಬಟ್ 360 ಡಿಗ್ರಿ. ಆವಾಗ ಇದು 180 ಡಿಗ್ರಿ ಆಗುತ್ತೆ, ಇದು 270 ಡಿಗ್ರಿ ಆಗುತ್ತೆ, ಇದು 90 ಡಿಗ್ರಿ ಆಗುತ್ತೆ, ಇದು 0 ಆಗುತ್ತೆ. ಇದು ಇನ್ ಡಿಗ್ರಿ, ಇದು ಇನ್ ರೇಡಿಯನ್, ಇದು expressed in period. So you can express the phase in terms in fraction of period, either in degree or in radian. So ಹೆಚ್ಚಾಗಿ ನಾವು ಇದನ್ನು ಉಪಯೋಗಿಸ್ತೇವೆ. ಸೊ ನೆಕ್ಸ್ಟ್ ಇಯರ್ ನಿಮಗೆ ಬೇಕಾಗುತ್ತೆ, ವೆರಿ ವೆರಿ ಇಂಪಾರ್ಟೆಂಟ್. ಸೊ phase of a particle in the simple harmonic motion is state of vibration of the particle in the simple harmonic motion at that instant. it is defined for a time. ಯಾವುದೋ ಒಂದು ಟೈಮ್ನಲ್ಲಿ ಇಲ್ಲಿ ಎಷ್ಟು ಫೇಸು ನೋಡಬೇಕಾದ್ರೆ ಇಲ್ಲಿ ಸ್ಟೇಟ್ ಆಫ್ ವೈಬ್ರೇಷನ್ ಹೇಗಿದೆ. ಆಫ್ಟರ್ ಟೈಮ್ ಸಮ್ ಟೈಮ್ ಫೇಸ್ ಬೇಕು ಅಂತಿದ್ರೆ ಆ ಟೈಮ್ನಲ್ಲಿ ಫೇಸ್ ಆಫ್ ಸ್ಟೇಟ್ ಆಫ್ ವೈಬ್ರೇಷನ್ ಎಲ್ಲಿದೆ, ಅದು ಎಲ್ಲಿದೆ, ಅದು ಆ ಪಾಯಿಂಟಿಗೆ ಬರಬೇಕಾದ್ರೆ ಪೀರಿಯಡ್ ಎಷ್ಟು ಫ್ರಾಕ್ಷನ್ ಬೇಕು, ಆರ್ ವಾಟ್ ಈಸ್ ದ ಆ್ಯಂಗಲ್, ಕರೆಸ್ಪಾಂಡಿಂಗ್ ಆ್ಯಂಗಲ್ ಎಲ್ಲ ನೋಡಬೇಕು. ಸೊ therefore this is very important phase. So next we have to see expression for simple harmonic motion. Actually derivation is not there in your syllabus, but in this we have to see the relation between uniform circular motion and simple harmonic motion. ಇದು ನಿಮಗೆ ಚಾಪ್ಟರ್ ನಂಬರ್ 4 ನಲ್ಲಾಗಿದೆ. ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಪಾರ್ಟಿಕಲ್ ಮೂವ್ಸ್ ಇನ್ ದ ಸರ್ಕ್ಯುಲರ್ ಪಾತ್ ವಿತ್ ಕಾನ್ಸ್ಟೆಂಟ್ ಸ್ಪೀಡ್. ಅದು ನಿಮಗೆ ಗೊತ್ತಿದೆ, ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಇಲ್ಲಿಯೂ ಕೂಡ ನಾವು ಸಿಂಪಲ್ ಹಾರ್ಮೋನಿಕ್ ಮೋಷನ್ ನೋಡ್ಬೋದು. ಹೇಗೆ ಅಂತ ನೋಡಿ, ವೆನ್ particle is moves in the circular path, projection of the particle, if you draw a perpendicular, the foot of the perpendicular, so put up the perpendicular andre idu, this put up the perpendicular along the x-axis moves to and fro about the mean position. This is called. So in the uniform circular motion, the body or a particle moves in the circular path with the constant speed. Now from the particle, if you draw a perpendicular, then this is called foot of the perpendicular. Foot of the perpendicular is a projection anta kariteve. So the foot of the perpendicular moves along this
diameter to and fro about the mean position. ಇದನ್ನು ನಾವು ಮೀನ್ ಪೊಸಿಷನ್ ಅಂತ ತಗೊಂಡ್ರೆ ಈ ಪುಟ್ ಅಪ್ ದ ಪರ್ಪೆಂಡಿಕ್ಯುಲರ್ ಪಾರ್ಟಿಕಲ್ ಒಂದು ಸುತ್ತು ಬರುವಾಗ ಅದು ಹೀಗೆ ಓಡಾಡ್ತಾ ಇರುತ್ತೆ ಇಲ್ಲಿ. ಅದೇ ನೀವು ವೈ ಎಕ್ಸಿಗೆ ಎಳೆದಂಥ ಪುಟ್ ಅಪ್ ಪರ್ಪೆಂಡಿಕ್ಯುಲರ್ ಹೀಗೆ ಹೋಗುತ್ತೆ. ಆದ್ದರಿಂದ ಪುಟ್ ಅಪ್ ದ ಪರ್ಪೆಂಡಿಕ್ಯುಲರ್ ಅಲಾಂಗ್ ದ ಡಯಾಮೀಟರ್ ಮೂವ್ಸ್ ಸಿಂಪಲ್ ಹಾರ್ಮೋನಿಕಲಿ. ಸೊ ಹೀಗೆ ಸಿಂಪಲ್ ಹಾರ್ಮೋನಿಕಲಿ ಮಾಡ್ತಾ ಇರುತ್ತೆ. ಅದರಿಂದ ಸಿಂಪಲ್ ಹಾರ್ಮೋನಿಕ್ ಮೋಷನಿಗೆ ಸರ್ಕ್ಯುಲರ್ ಮೋಷನಲ್ಲಿ ನಾವೀಗ ಡೆರಿವೇಷನ್ ಮಾಡ್ಬೋದು. ವೆರಿ ಸಿಂಪಲ್. ಡೆರಿವೇಷನ್ ಈಸ್ ನಾಟ್ ಇನ್ ಯುವರ್ ಸಿಲೆಬಸ್. ಆ ಎಕ್ಸ್ಪ್ರೆಷನ್ ಆಲ್ರೆಡಿ ಹೇಳಿದೆ, ಅದು ಹೇಗೆ ಬಂತು ಅಂತ ಒಂದು ಸ್ಟೆಪ್ಪಲ್ಲಿ ನಿಮ್ಗೆ ಹೇಳ್ತೇನೆ. ಅದಕ್ಕೋಸ್ಕರ ಈ ಫಿಗರ್ ಎಳೆದಿದ್ದೇನೆ. ಸೊ ಇಲ್ಲಿ ನೋಡಿ, ದಿಸ್ ಈಸ್ ದ ಪಾರ್ಟಿಕಲ್ ಪೊಸಿಷನ್. ಅಲ್ಲಿಂದ ನೀವೊಂದು ಪರ್ಪೆಂಡಿಕ್ಯುಲರ್ ಹೇಳಿದ್ರೆ ಆಗ ಇದು ಫುಟ್ ಅಪ್ ದ ಪರ್ಪೆಂಡಿಕ್ಯುಲರ್ ಆಯಿತು. ಈ ಫುಟ್ ಅಪ್ ದ ಪರ್ಪೆಂಡಿಕ್ಯುಲರ್ ಮೂವ್ ಆಗುತ್ತೆ. ಪಾರ್ಟಿಕಲ್ ಒಂದು ಸುತ್ತು ಬರುವಾಗ ಫುಟ್ ಅಪ್ ದ ಪರ್ಪೆಂಡಿಕ್ಯುಲರ್ ಅಲಾಂಗ್ ದ ಡಯಾಮೀಟರ್ ಮೂವ್ಸ್ ಲೈಕ್ ದಿಸ್. ಸೊ ಇದು ಮತ್ತು ಇದು ಎರಡು ಸಿಂಪಲ್ ಹಾರ್ಮೋನಿಕ್ ಮೋಷನಿಗೆ ಎಕ್ಸಾಂಪಲ್ ಆಗುತ್ತೆ. ಈ ಪರ್ಪೆಂಡಿಕ್ಯುಲರ್ ಹೇಳಿದ್ರೆ ಇಲ್ಲಿ ಫುಟ್ ಅಪ್ ದ ಪರ್ಪೆಂಡಿಕ್ಯುಲರ್ ಸಿಗುತ್ತೆ. ದಿಸ್ ವರ್ಟಿಕಲ್ ಆ್ಯಕ್ಸಿಸಿಗೆ ಅಂದರೆ ಈ ಡಯಾಮೀಟರಿಗೆ ಎಳೆದಂಥ ಫುಟ್ ಅಪ್ ದ ಪರ್ಪೆಂಡಿಕ್ಯುಲರ್ ಹೀಗೆ ಎಕ್ಸಿಕ್ಯೂಟ್ ಮಾಡ್ತಾ ಇರುತ್ತೆ ಮೋಷನನ್ನು. ಈ ಫುಟ್ ಅಪ್ ದ ಪರ್ಪೆಂಡಿಕ್ಯುಲರ್ ಹೀಗೆ ಹೋಗ್ತಾ ಇರುತ್ತೆ. ಅದರಿಂದ ನಾವೀಗ ಈ ಫುಟ್ ಅಪ್ ದ ಪರ್ಪೆಂಡಿಕ್ಯುಲರ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಮಾಡೋದ್ರಿಂದ ನಾವು ಒಂದು ಡೆರಿವೇಷನ್ ಮಾಡ್ಬೋದು. ಎಕ್ಸ್ಪ್ರೆಷನ್ ಫಾರ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ವಾಟ್ ವಿ ಹ್ಯಾವ್ ಸೀನ್ ಇನ್ ದ ಪ್ರೀವಿಯಸ್. ನಾವು ಆಗ ಹೇಳಿದ್ದೇವೆ ನಿಮಗೆ ಈ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಈಕ್ವೇಷನ್ ಹೇಗೆ ಬಂತು ಅಂತ. ಇಲ್ಲಿ ನೋಡಿ, ಲೆಟ್ ಅಸ್ ಟೇಕ್ ದ ಪೊಸಿಷನ್ ಆಫ್ ದಿ ಪಾರ್ಟಿಕಲ್ at t is equal to 0. ಇದನ್ನು ಇನಿಷಿಯಲ್ ಅಂತ ಕರಿತೇವೆ. ಇನಿಷಿಯಲ್ ವೆನ್ t is equal to 0, ದಿಸ್ ಆ್ಯಂಗಲ್ ಈಸ್ ಪೈ. ಅದರಿಂದ ಈ ಪೈ ಇದೆಯಲ್ಲ, ಇದನ್ನು ಫೇಸ್ ಕಾನ್ಸ್ಟೆಂಟ್ ಆರ್ ಇನಿಷಿಯಲ್ ಫೇಸ್ ಆರ್ ಫೇಸ್ ಆ್ಯಂಗಲ್ ಅಂತ ಕರಿತೇವೆ. ಸೊ ಈಗ ಆಫ್ಟರ್ t ಸೆಕೆಂಡ್ ಪಾರ್ಟಿಕಲ್ ಫ್ರಮ್ ದಿಸ್ ಪಾಯಿಂಟ್ ಟು ಗೋಸ್ ಟು p ಡ್ಯಾಶ್. ಇಲ್ಲಿ ಬಂದಿದೆ p ಡ್ಯಾಶ್. ಆಗ ಪುಟ್ ಅಪ್ ದ ಪರ್ಪೆಂಡಿಕ್ಯುಲರ್ ಇಲ್ಲಿದೆ. ಸೊ ಇದನ್ನು ನೀವು ಮೀನ್ ಪೊಸಿಷನ್ ಅಂತ ತಗೊಂಡ್ರೆ ದಿಸ್ ಡಿಸ್ಟೆನ್ಸ್ ಈಸ್ ಎಕ್ಸ್. ದಿಸ್ ಈಸ್ ಅವರ್ ಡಿಸ್ಪ್ಲೇಸ್ಮೆಂಟ್ ಅಟ್ ದ ಪಾಯಿಂಟ್ ಅಟ್ ದ ಟೈಮ್ ಟಿ ಸೆಕೆಂಡಲ್ಲಿ ಡಿಸ್ಪ್ಲೇಸ್ಮೆಂಟ್ ಇಷ್ಟಿದೆ. ಈಗ ನನಗೆ ಈ ಡಿಸ್ಪ್ಲೇಸ್ಮೆಂಟಿಗೆ ಫಾರ್ಮುಲಾ ಬೇಕು. ನಿಮಗೆ ಗೊತ್ತಿದೆ, ಇದು ಪೈ, ಇದು ಒಮೆಗಾ ಟಿ. ಯಾಕಂದರೆ ನಿಮಗೆ ಗೊತ್ತಿದೆ, ಆಗ ಹೇಳಿದ್ದೆ ಒಮೆಗಾ ಇಂಟು ಟಿ ಮಾಡಿದರೆ ಥೀಟಾ ಬರುತ್ತೆ. ದಟ್ ಇಸ್ ದ ಆ್ಯಂಗಲ್ ಆಫ್ ರೊಟೇಷನ್ ಹಿಯರ್. ಸೊ ಈ ಪಾಯಿಂಟ್ ಇಲ್ಲಿ ಬರುವಾಗ ಈ ಪೊಸಿಷನ್ ವೆಕ್ಟರ್ ಕಮ್ಸ್ ಟು ಹಿಯರ್, ದೇರ್ ಫೋರ್ ದಿಸ್ ಇಸ್ ದ ಆ್ಯಂಗಲ್ ಕವರ್ಡ್. ಸೊ ಥೀಟಾ ಇಸ್ ಈಕ್ವಲ್ ಟು ಒಮೆಗಾ ಟಿ. ಆದ್ದರಿಂದ ಈ ಫುಲ್ ಆ್ಯಂಗಲ್ ಇದೆಯಲ್ಲ ಇಲ್ಲಿಂದ ಇಲ್ಲಿವರೆಗೆ ಒಮೆಗಾ ಟಿ ಪ್ಲಸ್ ಪೈ ಆಯಿತು. ಈಗ ಈ ಟ್ರ್ಯಾಂಗಲಲ್ಲಿ ಇದು ಎಜಸೆಂಟ್ ಸೈಡ್. ನನಗೀಗ ಇದು ಬೇಕು, ಅದರಿಂದ ನಾನು ಕೊಸೈನ್ ಆಫ್ ದಿಸ್ ಆ್ಯಂಗಲ್ ತಗೊಳ್ತೇನೆ. ಕಾಸ್ ಆಫ್ ಒಮೆಗಾ ಟಿ ಪ್ಲಸ್ ಪೈ ಈಸ್ ಈಕ್ವಲ್ ಟು ಎಜಸೆಂಟ್ ಸೈಡ್. ಎಜಸೆಂಟ್ ಸೈಡ್ ಅಂದರೆ ಎಕ್ಸ್. ಇದು ಎ ಅಂತ ತಗೊಳ್ಳಿ, ಎ. ಸೊ ಎ ಅಂದರೆ ಆಂಪ್ಲಿಟ್ಯೂಡ್ ಎ. ಈಗ ಡಿವೈಡ್ ಬೈ ಹೈಪೋಟೆನಿಸ್. ಹೈಪೋಟೆನಿಸ್ ಅಂದರೆ ಎ. ಸೊ ಆಗ ನನಗೆ ಎಕ್ಸ್ ಟಿ ಇಸ್ ಈಕ್ವಲ್ ಟು ಎ ಕಾಸ್ ಒಮೆಗಾ ಟಿ ಪ್ಲಸ್ ಪೈ. ಸೊ ದಿಸ್ ಈಸ್ ನಥಿಂಗ್ ಬಟ್ ಈಕ್ವೇಷನ್ ಫಾರ್ ಎ ಸಿಂಪಲ್ ಹಾರ್ಮೋನಿಕ್ ಮೋಷನ್. ಅದೇ ಇದಕ್ಕೆ ನಾನು ಬೇಕು ಅಂತಿದ್ದರೆ, ಇದು ಬೇಕು ಅಂತಿದ್ದರೆ ಇದು ವರ್ಟಿಕಲ್ ಸೈಡ್ ಆಗುತ್ತೆ, ಸಾರಿ ಅಪೋಸಿಟ್ ಸೈಡ್ ಆಗುತ್ತೆ. ಅದರಿಂದ ಸೈನ್ ಥೀಟಾ ತಗೊಳ್ಬೇಕು. ಸೈನ್ ಥೀಟಾ ತಗೊಳ್ಳಿ. ಆವಾಗ ಅಪೋಸಿಟ್ ಸೈಡ್ ಅಂದರೆ ವೈ ಡಿವೈಡ್ ಬೈ ಹೈಪೋಟೆನಿಸ್. ಹೈಪೋಟೆನಿಸ್ ಅಂದರೆ ಎ. ಆವಾಗ ನೀವು ವೈ ಟಿ ಇಸ್ ಈಕ್ವಲ್ ಟು ಎ ಸೈನ್ ಒಮೆಗಾ ಟಿ ಪ್ಲಸ್ ಪೈ. ಸೊ this is equation for a projectile simple harmonic motion. This is for equation for a simple harmonic motion. So ಇಲ್ಲಿ ಎರಡು ಸಿಂಪಲ್ ಹಾರ್ಮೋನಿಕ್ ಮೋಷನ್ ಇದೆ. This put up the perpendicular makes simple harmonic motion along the this diameter. Similarly this put up the perpendicular makes simple harmonic motion along y direction. So in this diameter. So ಇದು ಈಸಿಯಾಗಿ ನಾವು ಈ ಫಾರ್ಮುಲಾ ಹೇಗೆ ಬಂತು ಅಂತ ನೀವು ನೋಡ್ಬೋದು. ಬಟ್ ಈ ಫಾರ್ಮುಲಾ ಇಂಪಾರ್ಟೆಂಟ್, ನಿಮಗೆ ಡೆರಿವೇಷನ್ ಇಲ್ಲ, ಜಸ್ಟ್ ಎಕ್ಸ್ಪ್ರೆಷನ್ ಹೇಗೆ ಬಂತು ಅಂತ. ಸೊ ಇಲ್ಲಿ ನಾವು ಟಿಯನ್ನು ಝೀರೋ ಮಾಡುವ. ಟಿ ಝೀರೋ ಮಾಡಿದರೆ, ಸಾರಿ 1 ಮಿನಿಟ್, ಇಲ್ಲಿ ಎ ಅನ್ನು ಆಂಪ್ಲಿಟ್ಯೂಡ್ ಅಂತ ಕರಿತೇವೆ, ಆಲ್ರೆಡಿ ಹೇಳಿದ್ದೆ. ಒಮೆಗಾ ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ ಅದೆಲ್ಲ ಆಯಿತು. ಈ ಆರ್ಗ್ಯುಮೆಂಟ್ ಇದೆಯಲ್ಲ ಒಮೆಗಾ ಟಿ ಸೈನಿನ ಅಥವಾ ಕಾಸಿನ, ಈ ಒಮೆಗಾ ಟಿ
ದಿಸ್ ರೆಪ್ರೆಸೆಂಟ್ ಫೇಸ್. ಇದು ಫೇಸನ್ನು ರೆಪ್ರೆಸೆಂಟ್ ಮಾಡುತ್ತೆ. ಸೊ ಅಟ್ ಎನಿ ಇನ್ಸ್ಟೆಂಟ್ ಫೇಸ್ ಈಸ್ ಗಿವನ್ ಬೈ ಒಮೆಗಾ ಟಿ ಪ್ಲಸ್ ಪೈ. ಸೊ ನಿಮಗೆ ಫೇಸ್ ಹೇಳುವಂಥದ್ದು ಈ ಫ್ಯಾಕ್ಟರ್ ಒಮೆಗಾ ಟಿ ಪ್ಲಸ್ ಪೈ. ಸೊ ಫೇಸ್. ಈಗ ನೀವು ಟಿ ಈಸ್ ಈಕ್ವಲ್ ಟು 0 ಮಾಡಿ, ಅವಾಗ ದಿಸ್ ಟರ್ಮ್ 0 ಆಯಿತು. ಆಗ ಫೇಸ್ ಪೈ ಆಯಿತು. ಇದನ್ನೇ ಇನಿಷಿಯಲ್ ಫೇಸ್ ಅಥವಾ ಫೇಸ್ ಆ್ಯಂಗಲ್ ಅಂತ ಕರಿತೇವೆ. ಸೊ ಪೈ ಈಸ್ ಕಾಲ್ಡ್ ಫೇಸ್ ಆ್ಯಂಗಲ್. ನಾನು ಇಲ್ಲೆಲ್ಲ ಬರೆದಿದ್ದೇನೆ, ಅದು ಏನು ಅಂತ ಈಗ ನಿಮ್ಗೆ ಹೇಳ್ತಿದ್ದೇನೆ. ವೆನ್ ಟಿ ಈಸ್ ಈಕ್ವಲ್ ಟು 0 ಫೇಸ್ ಈಸ್ ಪೈ, ದೇರ್ ಫಾರ್ ಇಟ್ ಈಸ್ ಇನಿಷಿಯಲ್ ಫೇಸ್. ಇದನ್ನು ಇನಿಷಿಯಲ್ ಫೇಸ್ ಅಂತ ಕರಿಬೋದು ಅಥವಾ ಫೇಸ್ ಆ್ಯಂಗಲ್ ಅಂತ ಕೂಡ ಕರಿಬೋದು. ಸೊ ದಿಸ್ ಈಸ್ ದಿ ಎಕ್ಸ್ಪ್ರೆಷನ್ ಫಾರ್ ಸಿಂಪಲ್ ಹಾರ್ಮೋನಿಕ್ ಮೋಷನ್. ಅದರಿಂದ ಇನ್ ದ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ವಿ ಹ್ಯಾವ್ ಸಿಂಪಲ್ ಹಾರ್ಮೋನಿಕ್ ಮೋಷನ್. Next, very very important expression for velocity of the particle in simple harmonic motion. So here we have 1 mark question, 2 mark question, very very important. So velocity of the particle in the simple harmonic motion. ಸೊ ಈ ಎಕ್ಸ್ಪ್ರೆಷನ್ ನಾವು ಮಾಡೋದು ಭಾಳ ಸುಲಭ. ನಿಮಗೆ ಎಕ್ಸ್ಪ್ರೆಷನ್ ಫಾರ್ ಡಿಸ್ಪ್ಲೇಸ್ಮೆಂಟ್ ಗೊತ್ತಿದೆ. ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಡಿಸ್ಪ್ಲೇಸ್ಮೆಂಟ್. ವೆನ್ ಪಾರ್ಟಿಕಲ್ ಮೂವ್ಸ್ ಟು ಆ್ಯಂಡ್ ಫ್ರೋ, ದ ಡಿಸ್ಪ್ಲೇಸ್ಮೆಂಟ್ goes on changes with respect to time. ಡಿಸ್ಪ್ಲೇಸ್ಮೆಂಟ್ ಚೇಂಜ್ ಆಗ್ತಾ ಇರುತ್ತೆ ವಿತ್ ರೆಸ್ಪೆಕ್ಟ್ ಟು ಟೈಮ್. ಈಗ ಎಕ್ಸ್ ಇರ್ಬೋದು ಅಥವಾ ವೈ ಇರ್ಬೋದು, ಚೇಂಜ್ ಆಗ್ತಾ ಇರುತ್ತೆ ಪಾರ್ಟಿಕಲ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಮಾಡಿದರೆ. ಆವಾಗ ವೆನ್ ಡಿಸ್ಪ್ಲೇಸ್ಮೆಂಟ್ ಚೇಂಜಸ್ ವೆಲಾಸಿಟಿ ಚೇಂಜಸ್. ಅದರಿಂದ ವೆಲಾಸಿಟಿಗೆ ಎಕ್ಸ್ಪ್ರೆಷನ್ ನಾವು ಮಾಡಬೇಕು. ವೆಲಾಸಿಟಿ ಮಾಡಬೇಕಾದ್ರೆ ಯು ಹ್ಯಾವ್ ಸ್ಟಡಿಡ್ ಇನ್ ಯುವರ್ ಥರ್ಡ್ ಚಾಪ್ಟರ್ ಮೋಷನ್ ಅಲಾಂಗ್ ದ ಸ್ಟ್ರೈಟ್ ಲೈನಲ್ಲಿ ನೀವು ನೋಡಿದಿರಿ. ವೆಲಾಸಿಟಿ ಇಸ್ ಈಕ್ವಲ್ ಟು rate of change of displacement dx by dt. ಇದನ್ನು ಯು ಹ್ಯಾವ್ ಟು ಡಿಫರೆನ್ಷಿಯೇಟ್ ದಿಸ್ ವಿತ್ ರೆಸ್ಪೆಕ್ಟ್ ಟು ಟಿ. ನಿಮಗೆ ಮ್ಯಾಥ್ಸಲ್ಲಿ ಡಿಫರೆನ್ಷಿಯೇಷನ್ ಹೇಳಿದ್ದಾರೆ. ಸೊ ಎ ಕಾನ್ಸ್ಟೆಂಟ್ ಹೊರಗಿಡಿ. ಕಾಸಿನ ಡಿಫರೆನ್ಷಿಯೇಟ್ ಮಾಡಿದರೆ ಮೈನಸ್ ಸೈನ್ ಬರುತ್ತೆ. ಆ್ಯಂಡ್ ಒಮೆಗಾ ಇಸ್ ಎ ಫಂಕ್ಷನ್ ಆಫ್ ಟಿ, ಅದರಿಂದ ಇಂಟು ಒಮೆಗಾ. ನಾನು ಈ ಮೈನಸ್ ಎ ಒಮೆಗಾವನ್ನು ಒಟ್ಟು ಬರೀತೇನೆ. ಸೊ ದಿಸ್ ಈಸ್ ದಿ ಎಕ್ಸ್ಪ್ರೆಷನ್ ಫಾರ್ ವೆಲಾಸಿಟಿ ಆಫ್ ದಿ ಪಾರ್ಟಿಕಲ್ ಇನ್ ದ ಸಿಂಪಲ್ ಹಾರ್ಮೋನಿಕ್ ಮೋಷನ್. ಇದು ನಿಮಗೆ ಎಕ್ಸಾಮಲ್ಲಿ ಕೇಳ್ತಾರೆ, ರೈಟ್ ದ ಎಕ್ಸ್ಪ್ರೆಷನ್ ಅಂತ ಕೇಳ್ತಾರೆ, ವೆರಿ ಇಂಪಾರ್ಟೆಂಟ್. ಸೊ ಎಕ್ಸ್ಪ್ರೆಷನ್ ಫಾರ್ ವೆಲಾಸಿಟಿ ಆಫ್ ದ ಪಾರ್ಟಿಕಲ್ ಇನ್ ದ ಸಿಂಪಲ್ ಹಾರ್ಮೋನಿಕ್ ಮೋಷನ್. ಇಫ್ ಯು ಸೀನ್ ದಿಸ್ ಇಕ್ವೇಷನ್ ಇಟ್ ಈಸ್ ವೆರಿ ಕ್ಲಿಯರ್. ಸೊ ಟೈಮ್ ಚೇಂಜ್ ಆದ ಹಾಗೆ ವೆಲಾಸಿಟಿ ಚೇಂಜ್ ಆಗ್ತಾ ಹೋಗುತ್ತೆ. ನಾವೀಗ ನೋಡಬೇಕಾದ್ದು ವೆಲಾಸಿಟಿ ಎಲ್ಲಿ 0 ಆಗಿರುತ್ತೆ, ಎಲ್ಲಿ ಮ್ಯಾಕ್ಸಿಮಮ್ ಇರುತ್ತೆ, ಅಟ್ ವಾಟ್ ಪ್ಲೇಸ್ ವೆಲಾಸಿಟಿ 0, ಅಟ್ ವಾಟ್ ಪ್ಲೇಸ್ ವೆಲಾಸಿಟಿ ಇಸ್ ಮ್ಯಾಕ್ಸಿಮಮ್. ಅದು ನೋಡಬೇಕಾದ್ರೆ ನಾವು ಏನು ಮಾಡಬೇಕು, ಎಲ್ಲೆಲ್ಲಿ ಆಗುತ್ತೆ ಅಂತ ಹಾಕಬೇಕು. ಅದಕ್ಕೆ ನಾನು ಈ ಫಾರ್ಮುಲಕ್ಕಿಂತ ಇನ್ನೊಂದು ಸಿಂಪ್ಲಿಫೈಡ್ ಫಾರ್ಮುಲಾ ಇದೆ, ದಟ್ ಈಸ್ ವೆರಿ ಯೂಸ್ಫುಲ್ ಇನ್ ಸಿ ಇ ಟಿ. ಅದನ್ನು ನಾನು ನಿಮ್ಗೆ ಹೇಳ್ತೇನೆ. ಇಲ್ಲಿ ಮೈನಸ್ ಒಮೆಗಾ ಇಟ್ಕೊಳ್ಳಿ, ಮೈನಸ್ ಒಮೆಗಾ ಎ ಇಟ್ಕೊಳ್ಳಿ. ಇಲ್ಲಿ ಸೈನ್ ಇದೆ, ಬಟ್ ವಿ ಹ್ಯಾವ್ ಟೇಕನ್ ಎಕ್ಸ್ಪ್ರೆಷನ್ ಫಾರ್ ಎಕ್ಸ್ ಕಾಸ್ ತಗೊಂಡಿದ್ದೇವೆ ಎಕ್ಸ್. ಅದನ್ನು ನಾನು ಸೈನನ್ನು ಕಾಸಲ್ಲಿ ಬರಿಬೇಕಾದ್ರೆ ನಿಮಗೆ ಗೊತ್ತಿದೆ, ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಕಾಸ್ ಸ್ಕ್ವೇರ್ ಒಮೆಗಾ ಟಿ. ಸೊ ಈ ಸೈನನ್ನು ನಾನು ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಕಾಸ್ ಸ್ಕ್ವೇರ್ ಒಮೆಗಾ ಟಿ ಪ್ಲಸ್ ಪೈ ಅಂತ ಬರೀಲಿಕ್ಕಾಗತ್ತೆ. ಈಗ ಎ ಅನ್ನು ಒಳಗೆ ತಗೊಂಡೋಗಿ, ಎ ಸ್ಕ್ವೇರ್ ನಿಮಗೆ ಗೊತ್ತಿದೆ, ಎ ಮೈನಸ್ ಒಮೆಗಾ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಒಮೆಗಾ ಟಿ ಪ್ಲಸ್ ಪೈ ಇದೆ. ಈಗ ಎ ಕಾಸ್ ಒಮೆಗಾ ಟಿ ಪ್ಲಸ್ ಪೈಯನ್ನು ಎಕ್ಸ್ ಅಂತ ತಗೊಂಡ್ರೆ
ಎ ಸ್ಕ್ವೇರ್ ಕಾಸ್ ಸ್ಕ್ವೇರನ್ನು ನೀವು ಏನಂತ ಬರಿಬೋದು, ಎಕ್ಸ್ ಸ್ಕ್ವೇರ್ ಅಂತ ಬರಿಬೋದು. ಸೊ ಈ ಫಾರ್ಮುಲಾ ಇದೆಯಲ್ಲ, ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದು ಸಿ ಇ ಟಿಯಲ್ಲಿ ನಿಮಗೆ ಬೇಕಾಗತ್ತೆ. ನೀವು ಈ ಫಾರ್ಮುಲಾ ತಗೊಂಡ್ರೆ ಈ ಎಕ್ಸ್ಪ್ರೆಷನ್ ಬರುತ್ತೆ. ಮೈನಸ್ ಸೈನ್ ಇರಲ್ಲ, ಇಲ್ಲಿ ಈ ಎಕ್ಸ್ಪ್ರೆಷನ್ ಬರುತ್ತೆ. ಸೊ ಇದು ಸಿ ಇ ಟಿಗೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಫಾರ್ಮುಲಾ ನಮಗೆ ತುಂಬ ಈಸಿಯಾಗಿ ಎಲ್ಲೆಲ್ಲಿ ವೆಲಾಸಿಟಿ ಮ್ಯಾಕ್ಸಿಮಮ್ ಇರುತ್ತೆ, ಎಲ್ಲಿ ವೆಲಾಸಿಟಿ ಝೀರೋ ಆಗುತ್ತೆ ಅಂತ ಹೇಳ್ಬೋದು. ನಾವೀಗ ನೋಡುವ ಈ ಎಕ್ಸ್ಪ್ರೆಷನ್ ಇಟ್ಕೊಂಡು ಅಟ್ ವಾಟ್ ಪ್ಲೇಸ್ ವಿ ಹ್ಯಾವ್ ಮ್ಯಾಕ್ಸಿಮಮ್ ವೆಲಾಸಿಟಿ, ಅಟ್ ವಾಟ್ ಪ್ಲೇಸ್ ವಿ ಹ್ಯಾವ್ ಮಿನಿಮಮ್ ವೆಲಾಸಿಟಿ. ಅದರಿಂದ ಇದು ನಿಮ್ಮ ಸಿಲೆಬಸ್ಸಲ್ಲಿದೆ, ನಿಮ್ಮ ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ಕಲ್ಲಿದೆ. ಸೊ ಇದು ಸಿಂಪ್ಲಿಫೈಡ್ ವರ್ಷನ್. ದಿಸ್ ಈಸ್ ವೆರಿ ಯೂಸ್ಫುಲ್ ಫಾರ್ ನೀಟ್ ಆ್ಯಂಡ್ ಜೆ.ಇ. ಮೇನ್ ಸಿ ಇ ಟಿ. ಸೊ ಈ ಫಾರ್ಮುಲಾ ಇಟ್ಕೊಂಡು ನಾವು ಎರಡು ಕಡೆಯಲ್ಲಿ ವೆಲಾಸಿಟಿ ನೋಡುವ. ಫಸ್ಟ್ ಅಟ್ ಮೀನ್ ಪೊಸಿಷನ್, ಅಟ್ ಮೀನ್ ಪೊಸಿಷನ್ ವಾಟ್ ಈಸ್ ದ ವೆಲಾಸಿಟಿ ಅಂತ ನೋಡಬೇಕು. ನಿಮಗೆ ಗೊತ್ತಿದೆ ಅಟ್ ಮೀನ್ ಪೊಸಿಷನ್ ಡಿಸ್ಪ್ಲೇಸ್ಮೆಂಟ್ ಈಸ್ ಈಕ್ವಲ್ ಟು ಎ. ಡಿಸ್ಪ್ಲೇಸ್ಮೆಂಟ್ ಎ ಅದೇ ನಿಮ್ಮ ಮೀನ್ ಪೊಸಿಷನ್. ಇಲ್ಲಿಂದ ಇಲ್ಲಿಗೆ ಆ್ಯಂಪ್ಲಿಟ್ಯೂಡ್, ಆ ಆ್ಯಂಪ್ಲಿಟ್ಯೂಡ್ ಎ ಆದರೆ, ಡಿಸ್ಪ್ಲೇಸ್ಮೆಂಟ್ ಎ ಆದರೆ, ಆ್ಯಂಪ್ಲಿಟ್ಯೂಡ್ ಆದರೆ, ಆವಾಗ ಏನಾಗುತ್ತೆ ನಮಗೆ ಮೀನ್ ಪೊಸಿಷನ್ ಡಿಸ್ಪ್ಲೇಸ್ಮೆಂಟ್ ಝೀರೋ. ಮೀನ್ ಪೊಸಿಷನಲ್ಲಿ ಡಿಸ್ಪ್ಲೇಸ್ಮೆಂಟ್ ಝೀರೋ, ಇದನ್ನು ನಾವು ಮೀನ್ ಪೊಸಿಷನ್ ಅಂತ ಕರಿತೇವೆ. ಅಲ್ಲಿ ಡಿಸ್ಪ್ಲೇಸ್ಮೆಂಟ್ ಝೀರೋ ಆಗಿರುತ್ತೆ. ನಾನು ಇಲ್ಲಿ ಝೀರೋ ಹಾಕಿದರೆ ಏನಾಗುತ್ತೆ ನೋಡಿ, ಇಲ್ಲಿ ಝೀರೋ ಆದರೆ ದೆನ್ ವಿ ಇಸ್ ಈಕ್ವಲ್ ಟು ಮೈನಸ್ ಒಮೆಗಾ. ಇದು ಝೀರೋ, ಎ ಸ್ಕ್ವೇರ್ ಮಾಡಿದರೆ ರೂಟ್ ತೆಗೆದ್ರೆ ಎ ಬರುತ್ತೆ. ಸೊ ಇದು ಅಲ್ಲಿ ನಿಮ್ಗೆ ಗೊತ್ತಾಯಿತು ಏನಂದರೆ ಅಟ್ ಮೀನ್ ಪೊಸಿಷನ್ ವೆಲಾಸಿಟಿ ಈಸ್ ಮ್ಯಾಕ್ಸಿಮಮ್. ಒನ್ ಮಾರ್ಕ್ ಕ್ವಶನ್ ಬರುತ್ತೆ, ವೆಲಾಸಿಟಿ ಈಸ್ ಮ್ಯಾಕ್ಸಿಮಮ್ ಅಟ್ ವಿಚ್ ಪ್ಲೇಸ್. ಸೊ ನೀವು ಬರಿಬೇಕು ಅಟ್ ಮೀನ್ ಪೊಸಿಷನ್ ವೆಲಾಸಿಟಿ ಈಸ್ ಮ್ಯಾಕ್ಸಿಮಮ್. ಸೊ ಇನ್ ದ ಕೇಸ್ ಆಫ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ at mean position displacement is 0. When x is equal to 0 then v is maximum, it is minus omega a. ಮೈನಸ್ ಸೈನ್ ಏನು ಹೇಳುತ್ತೆ ಅಂದರೆ ವೆಲಾಸಿಟಿಯ ಡೈರೆಕ್ಷನ್ ಇನ್ ದ ನೆಗೆಟಿವ್ ಡೈರೆಕ್ಷನ್ ಇದೆ ಅಂತ ಹೇಳುತ್ತೆ. ಸೊ ದೇರ್ ಫೋರ್ ವಿ ಮ್ಯಾಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಒಮೆಗಾ ಎ. ಸೊ ಇದು ಮ್ಯಾಕ್ಸಿಮಮ್ ಆಯಿತು ಎಲ್ಲಿ ಮೀನ್ ಪೊಸಿಷನಲ್ಲಿ. ನಾವೀಗ ಎಕ್ಸ್ಟ್ರೀಮ್ ಪೊಸಿಷನಿಗೆ ಹೋಗುವ. ಅಟ್ ಎಕ್ಸ್ಟ್ರೀಮ್ ಪೊಸಿಷನ್ at extreme position ಏನಾಗುತ್ತೆ, this is the extreme position. So from mean position to extreme position distance is amplitude, therefore at extreme position x is equal to a. ಅದರಿಂದ x is equal to a ಹಾಕಿದರೆ a ಸ್ಕ್ವೇರ್ ಮೈನಸ್ a ಸ್ಕ್ವೇರ್ ಝೀರೋ ಆಗುತ್ತೆ. ಆಗ ವೆಲಾಸಿಟಿ ಬಿಕಮ್ಸ್ ಝೀರೋ. ದಿಸ್ ಈಸ್ ಮಿನಿಮಮ್ ವೆಲಾಸಿಟಿ. ಹಾಗಾದರೆ ಮಿನಿಮಮ್ ವೆಲಾಸಿಟಿ ಝೀರೋ ವೆಲಾಸಿಟಿ ಎಲ್ಲಿರುತ್ತೆ, ಅಟ್ ಎಕ್ಸ್ಟ್ರೀಮ್ ಪೊಸಿಷನ್. So velocity of the particle is maximum at the mean position and expression for maximum velocity is omega a, minus omega a. Magnitude ಕೇಳಿದರೆ ನೀವು ಮೈನಸ್ ಸೈನ್ ಬಿಡಬೇಕು. ಸೊ therefore what is the expression for magnitude of maximum velocity ಅಂದರೆ omega a. ಈ ಫಾರ್ಮುಲಾದಲ್ಲಿ ನಮಗೆ ವಿ ಮ್ಯಾಕ್ಸ್ ಕೇಳಿದರೆ ಒಮೆಗಾ ಎ ಬಂದುಬಿಡುತ್ತೆ, ಯಾಕಂದರೆ ಅಲ್ಲಿ ಮೈನಸ್ ಸೈನ್ ಬರಲ್ಲ. ಇದರಲ್ಲಿ ನಾವು ಕಾಸ್ ತಗೊಂಡಿದ್ದರಿಂದ ಡಿಫ್ರೆನ್ಷಿಯೇಟ್ ಮಾಡುವಾಗ ಮೈನಸ್ ಬರುತ್ತೆ. ಸೊ ದೇರ್ ಫೋರ್ ವಿ ಮ್ಯಾಕ್ಸ್ ಇಸ್ ಈಕ್ವಲ್ ಟು ಒಮೆಗಾ ಎ. ಇಟ್ ಈಸ್ ಎಟ್ ಮೀನ್ ಪೊಸಿಷನ್. ಅದೇ ಎಕ್ಸ್ಟ್ರೀಮ್ ಪೊಸಿಷನಲ್ಲಿ ನಿಮಗೆ ಗೊತ್ತಿದೆ ಎಕ್ಸ್ ಇಸ್ ಈಕ್ವಲ್ ಟು ಎ ಆಗುತ್ತೆ, ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಝೀರೋ ಆಗುತ್ತೆ. ಆಗ ವೆಲಾಸಿಟಿ ಝೀರೋ ಆಗಿಬಿಡುತ್ತೆ. ಅದರಿಂದ ಎಕ್ಸ್ಟ್ರೀಮ್ ಪೊಸಿಷನಲ್ಲಿ ವೆಲಾಸಿಟಿ ಝೀರೋ, ಅದು ನಿಮ್ಗೆ ಗೊತ್ತಿದೆ. ಪೆಂಡುಲಮ್ ಇದು ಅಷ್ಟೇ. ಪೆಂಡುಲಮ್ ನೀವು ತಗೊಂಡ್ರೆ ಇಲ್ಲಿ ಬರುವಾಗ ವೆಲಾಸಿಟಿ ಝೀರೋ, ಇಲ್ಲಿ ವೆಲಾಸಿಟಿ ಝೀರೋ, ಇಲ್ಲಿ velocity maximum, that is omega a. So questions ತುಂಬ ಇಂಪಾರ್ಟೆಂಟ್.
ವ್ಯಾರ್ ಮ್ಯಾಕ್ಸಿಮಮ್ ವೆಲಾಸಿಟಿ, ವ್ಯಾರ್ ಝೀರೋ ವೆಲಾಸಿಟಿ ಅಂತ ಕೇಳ್ಬೋದು, ಹಾಗೆ ಎಕ್ಸ್ಪ್ರೆಷನ್ ಕೇಳ್ಬೋದು. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ 2 ಮಾರ್ಕ್ ಕ್ವಶನ್. ಸೊ ಸಿಮಿಲರ್ಲಿ ವೆಲಾಸಿಟಿ ಚೇಂಜ್ ಆಗುತ್ತೆ ಅಂತ ನಿಮಗೆ ಗೊತ್ತಾಯಿತು. ವೆನ್ ವೆಲಾಸಿಟಿ ಚೇಂಜಸ್ ಬಾಡಿ ಈಸ್ ಸೆಡ್ ಟು ಹ್ಯಾವ್ ಎಕ್ಸಲರೇಷನ್. ನಾವೀಗ ನೋಡಬೇಕಾದ್ದು ಎಕ್ಸ್ಪ್ರೆಷನ್ ಫಾರ್ ಎಕ್ಸಲರೇಷನ್. ಎಕ್ಸಲರೇಷನ್ ಎಷ್ಟು ಅಂತ ನೋಡಬೇಕು. Expression for acceleration of the particle in simple harmonic motion. So acceleration ಬೇಕು ಅಂತಿದ್ರೆ ವೆರಿ ಸಿಂಪಲ್, ವೆಲಾಸಿಟಿಯನ್ನು ಡಿಫರೆನ್ಷಿಯೇಟ್ ಮಾಡಬೇಕು. ಯು ಹ್ಯಾವ್ ಟು ಡಿಫರೆನ್ಷಿಯೇಟ್ ವೆಲಾಸಿಟಿ. ಸೊ ನಾನು ಈಗ ತಾನೇ ನಿಮಗೆ ವೆಲಾಸಿಟಿಗೆ ಎಕ್ಸ್ಪ್ರೆಷನ್ ಮಾಡಿದ್ದೆ, ಅದನ್ನು ಬರೀತೇನೆ. ಮೈನಸ್ ಒಮೆಗಾ ಎ ಸೈನ್ ಒಮೆಗಾ ಟಿ ಪ್ಲಸ್ ಪೈ. ಇದು ಎಕ್ಸ್ಪ್ರೆಷನ್ ಫಾರ್ ವೆಲಾಸಿಟಿ ಆವಾಗ ಮಾಡಿದ್ದೆ. ಅದನ್ನು ನಾವು ಒನ್ಸ್ ಅಗೇನ್ ಯು ಹ್ಯಾವ್ ಟು ಡಿಫರೆನ್ಷಿಯೇಟ್. ನಿಮಗೆ ಗೊತ್ತಿದೆ ಎಕ್ಸಲರೇಷನ್ ಅಂದರೆ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ, ವೆಲಾಸಿಟಿ ಅಂದರೆ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್. ಆಗ ಎಕ್ಸಲರೇಷನ್ ಅಂದರೆ ನಾವು ವೆಲಾಸಿಟಿಯನ್ನು ಇನ್ನೊಂದು ಸತಿ ಡಿಫ್ರೆನ್ಷಿಯೇಟ್ ಮಾಡುವಾಗ ಡಿಸ್ಪ್ಲೇಸ್ಮೆಂಟನ್ನು 2 ಟೈಮ್ಸ್ ಡಿಫ್ರೆನ್ಷಿಯೇಟ್ ಮಾಡಬೇಕು. ಅದಕ್ಕೆ ನಾವು ಸೆಕೆಂಡ್ ಡೆರಿವೇಟಿವ್ ಇಕ್ವೇಷನ್ ಹೀಗೆ ಬರೀತೇವೆ. ಇಟ್ ಈಸ್ ಡಿ ಸ್ಕ್ವೇರ್ ಎಕ್ಸ್ ಬೈ ಡಿ ಟಿ ಸ್ಕ್ವೇರ್. ಅದರಿಂದ ಎಕ್ಸಲೇಷನ್ ಅಂದರೆ ಇಟ್ ಇಸ್ ಡಬಲ್ ಡಿಫ್ರೆನ್ಷಿಯೇಷನ್ ಆಫ್ ಡಿಸ್ಪ್ಲೇಸ್ಮೆಂಟ್. ಸೊ ನಾನೀಗ ಇನ್ನೊಂದು ಸತಿ ಡಿಫ್ರೆನ್ಷಿಯೇಟ್ ಮಾಡಬೇಕು. ಆವಾಗ ನಿಮಗೆ ಮೈನಸ್ ಒಮೆಗಾ ಎ ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಈಸ್ ಕಾಸ್ ಪ್ಲಸ್ ಪೈ ಇಂಟು ಆ ಮೈನಸ್ ಇದರದ್ದು ಒಮೆಗಾ ಬಂದುಬಿಡುತ್ತೆ. ಸೊ ಆಗ ಮೈನಸ್ ಒಮೆಗಾ ಇಂಟು ಒಮೆಗಾ ಸ್ಕ್ವೇರ್ ಇಂಟು ಎ ಹೀಗೆ ಬಂತು. ನಿಮಗೆ ಗೊತ್ತಿದೆ ಎ ಕಾಸ್ ಒಮೆಗಾ ಟಿ ಇಸ್ ನಥಿಂಗ್ ಬಟ್ ಎಕ್ಸ್. ದೇರ್ಫೋರ್ ದಿಸ್ ಈಸ್ ದಿ ಎಕ್ಸ್ಪ್ರೆಷನ್ ಫಾರ್ ಎಕ್ಸಲರೇಷನ್. ಹಾಗೆ ನಾವು ವೆಲಾಸಿಟಿ ಎಕ್ಸ್ಪ್ರೆಷನ್ ಮಾಡಿದ ಹಾಗೆ ಎಕ್ಸಲರೇಷನ್ನಿಗೂ ಎಕ್ಸ್ಪ್ರೆಷನ್ ಮಾಡ್ಬೋದು. ಎ ಈಸ್ ಈಕ್ವಲ್ ಟು ಮೈನಸ್ ಒಮೆಗಾ ಸ್ಕ್ವೇರ್ ಎಕ್ಸ್. ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಎಕ್ಸಲರೇಷನ್. ಇದನ್ನು ನಾವು ಹೀಗೆ ಬರಿಬೋದು ನೋಡಿ. ಎ ಅಂದರೆ ಡಿ ಸ್ಕ್ವೇರ್ ಎಕ್ಸ್ ಬೈ ಡಿ ಟಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಮೈನಸ್ ಒಮೆಗಾ ಸ್ಕ್ವೇರ್ ಎಕ್ಸ್. ದಿಸ್ equation is also called equation for simple harmonic motion. ಇದನ್ನು ನಾವು ಸಿಂಪಲ್ ಹಾರ್ಮೋನಿಕ್ ಮೋಷನಿಗೆ ಸೆಕೆಂಡ್ ಆರ್ಡರ್ ಇಕ್ವೇಷನ್ ಅಂತ ಕರಿತೇವೆ. ಇದು ಕೂಡ ಸಿಂಪಲ್ ಹಾರ್ಮೋನಿಕ್ ಮೋಷನ್ನ ಇಕ್ವೇಷನ್. ಸೊ ಅದರಿಂದ ಇದು ತುಂಬ ಯೂಸ್ ಆಗುತ್ತೆ. ಇದು ಲೀನಿಯರ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ಗೆ ಇಕ್ವೇಷನ್. ಸೊ ಲೀನಿಯರ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಆಗ ಹೇಳಿದ್ದಾನೆ. ಲೀನಿಯರ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂದರೆ ಸ್ಪ್ರಿಂಗ್ ಆಗ ಹೇಳಿದ್ದೆ. ಸೊ ಬಾಡಿ ಮೂವ್ಸ್ ಅಲಾಂಗ್ ದ ಸ್ಟ್ರೈಟ್ ಲೈನಲ್ಲಿ ವೈಬ್ರೇಟ್ ಆಗ್ತಾಯಿದ್ರೆ ಟು ಆ್ಯಂಡ್ ಫ್ರೋ ಮಾಡಿದರೆ ಲೀನಿಯರ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ಗೆ ಈ ರೀತಿ ಬರುತ್ತೆ. ಅದೇ ಸಿಂಪಲ್ ಪೆಂಡುಲಮಿಗೆ ವಿ ಆರ್ ಡೀಲಿಂಗ್ ವಿತ್ ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್. ಆವಾಗ ಈ ಫಾರ್ಮುಲಾ ಸ್ವಲ್ಪ ಚೇಂಜ್ ಆಗುತ್ತೆ. ಇದು ಇಕ್ವೇಷನ್ ಫಾರ್ ಸಿಂಪಲ್ ಹಾರ್ಮೋನಿಕ್ ಮೋಷನ್, angular simple harmonic motion. Angular simple harmonic motion ige this is the equation for a angular simple harmonic motion. This is the equation for linear simple harmonic motion, that what you have derived here. So a is equal to minus omega square x. ಈಗ ನಾವು ನೋಡಬೇಕಾದ್ದು ಎಕ್ಸಲರೇಷನ್ ಎಲ್ಲಿ ಮ್ಯಾಕ್ಸಿಮಮ್ ಇರುತ್ತೆ, ಎಕ್ಸಲರೇಷನ್ ಎಲ್ಲಿ ಮಿನಿಮಮ್ ಇರುತ್ತೆ ಅಂತ ನಾವು ನೋಡಬೇಕು. ಅದಕ್ಕೆ ನಾವೀಗ ಏನು ಮಾಡುವ, ಅಟ್ ಮೀನ್ ಪೊಸಿಷನ್ ಫಸ್ಟ್ ನೋಡುವ. ಅಟ್ ಮೀನ್ ಪೊಸಿಷನ್ ನಿಮಗೆ ಗೊತ್ತಿದೆ, ಅಟ್ ಮೀನ್ ಪೊಸಿಷನ್ ಡಿಸ್ಪ್ಲೇಸ್ಮೆಂಟ್ 0 ಬಿಕಾಸ್ ಡಿಸ್ಪ್ಲೇಸ್ಮೆಂಟ್ ಆಲ್ವೇಸ್ ಮೆಷರ್ಡ್ ಫ್ರಮ್ ಮೀನ್ ಪೊಸಿಷನ್. ಅದರಿಂದ ಎಕ್ಸ್ ಇಸ್ ಈಕ್ವಲ್ ಟು 0 ಮಾಡಿದರೆ ಏನಾಗುತ್ತೆ ನೋಡಿ, ವೆನ್ ಎಕ್ಸ್ ಇಸ್ ಈಕ್ವಲ್ ಟು 0 ಸೊ ಎಕ್ಸಲರೇಷನ್ ಬಿಕಮ್ 0. ಅದರಿಂದ ಎಕ್ಸಲರೇಷನ್ 0 ಆಗುತ್ತೆ, ಮಿನಿಮಮ್ ಇರುತ್ತೆ. ಅದರಿಂದ ಎಕ್ಸಲರೇಷನ್ ಈಸ್ ಮಿನಿಮಮ್ at mean position. At mean position
acceleration is minimum 0. ನಾವೀಗ ಎಟ್ ಇದನ್ನು ನೀವು ನೆನ್ಪಿಟ್ಕೊಳ್ಬೇಕು, ಎಲ್ಲಿ ಎಕ್ಸಲರೇಷನ್ ಮಿನಿಮಮ್ ಇರುತ್ತೆ. ಇದು ಯಾಕೆ ಅಂತ ನೋಡಿ, ಅಟ್ ದ ಮೀನ್ ಪೊಸಿಷನ್ ವೆಲಾಸಿಟಿ ಮ್ಯಾಕ್ಸಿಮಮ್ ಇರುತ್ತೆ, ಬಟ್ ವೆಲಾಸಿಟಿ ಇಸ್ ನಾಟ್ ಚೇಂಜಿಂಗ್, ಇಟ್ ವಿಲ್ ರಿಮೈನ್ಸ್ ದ ಸೇಮ್ ಇನ್ ದ ಮೀನ್ ಪೊಸಿಷನ್, ದೇರ್ ಫೋರ್ ನೋ ಎಕ್ಸಲರೇಷನ್. ಅಟ್ ದ ಎಕ್ಸ್ಟ್ರೀಮ್ ಪೊಸಿಷನ್ x is equal to a, x is equal to a ಆಗಿಬಿಡುತ್ತೆ, ಆಂಪ್ಲಿಟ್ಯೂಡ್ ಆಗುತ್ತೆ. ಆವಾಗ x is equal to a ಹಾಕಿದರೆ ನಿಮಗೆ ಎಕ್ಸಲರೇಷನ್ ಮ್ಯಾಕ್ಸಿಮಮ್ ಆಗುತ್ತೆ. ಆ ಮ್ಯಾಕ್ಸಿಮಮ್ ಎಕ್ಸಲರೇಷನ್ ಇದು. ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ಸೊ ದ್ಯಾಟ್ ಫೋರ್ ಎಕ್ಸಲರೇಷನ್ ಈಸ್ ಮ್ಯಾಕ್ಸಿಮಮ್ at extreme position in the simple harmonic motion. ನಿಮ್ಗೆ ಅನಿಸ್ಬೋದು ಯಾಕೆ ಅಂತ ನೋಡಿ, ಈ ಬಾಬ್ ಇಲ್ಲಿ ಬಂದಾಗ ವೆಲಾಸಿಟಿ ಝೀರೋ ಆಗುತ್ತೆ, ನೋ ಡೌಟ್. ಬಟ್ ಇಲ್ಲಿಂದ ಇಲ್ಲಿ ಬರುವಾಗ ಈ ಜಾಗದಲ್ಲಿ ಸಡನ್ಲಿ ವೆಲಾಸಿಟಿ ಚೇಂಜಸ್ ಬೈ ಲಾರ್ಜ್ ಅಮೌಂಟ್. ಸೊ ದ್ಯಾರ್ ಫೋರ್ ವೆನ್ ದೇರ್ ಇಸ್ ಎ ಮೋರ್ ವೆಲಾಸಿಟಿ ಚೇಂಜಸ್ ಬೈ ಲಾರ್ಜ್ ಅಮೌಂಟ್, ಎಕ್ಸಲರೇಷನ್ ಈಸ್ ಲಾರ್ಜ್. ಸೊ ಮ್ಯಾಕ್ಸಿಮಮ್ ಎಕ್ಸಲರೇಷನ್ ಬರೋದು ನಮಗೆ ಇಷ್ಟು. ಸೊ ಅದು ಎಕ್ಸ್ಟ್ರೀಮ್ ಪೊಸಿಷನ್. ಆದ್ದರಿಂದ ಎಕ್ಸಲರೇಷನ್ ಈಸ್ ಮ್ಯಾಕ್ಸಿಮಮ್ ಅಟ್ ಎಕ್ಸ್ಟ್ರೀಮ್ ಪೊಸಿಷನ್, ಎಕ್ಸಲರೇಷನ್ ಈಸ್ ಮಿನಿಮಮ್ ಇನ್ ಮೀನ್ ಪೊಸಿಷನ್. ಸೊ ಇದು ನಿಮಗೆ ಎಲ್ಲಿ ಎಕ್ಸಲರೇಷನ್ನು ಮ್ಯಾಕ್ಸಿಮಮ್ ಇರುತ್ತೆ, ಎಲ್ಲಿ ಎಕ್ಸಲರೇಷನ್ ಮಿನಿಮಮ್ ಇರುತ್ತೆ ಅಂತ ನಾವು ನೋಡ್ಬೋದು. ಸೊ ಈ ಎಕ್ಸ್ಪ್ರೆಷನ್ ಮತ್ತು ಪೊಸಿಷನ್ ಎಲ್ಲ ನೋಡ್ಕೊಳ್ಳಿ. ಸೊ ವೆರಿ ಇಂಪಾರ್ಟೆಂಟ್ 2 mark ಕ್ವಶನ್. ಸೊ now we can draw the displacement versus omega t or t, velocity versus omega t or t, acceleration versus omega t. So this is the displacement of the particle in the simple harmonic motion. ಇದನ್ನು ನಾವು ಆವಾಗಲೇ ಹೇಳಿದ್ವಿ. ಈಗ ವೆಲಾಸಿಟಿ ಯಾವ ರೀತಿ ವೇರಿ ಆಗುತ್ತೆ, ನೀವು ಥೀಟವನ್ನು 0 ಮಾಡಿದರೆ ಸೈನ್ 0 ಆಗಿಬಿಡುತ್ತೆ, ಆವಾಗ 0 ಆಗುತ್ತೆ. ಥೀಟ 90 ಮಾಡಿದರೆ ಆವಾಗ ಸೈನ್ 90 1 ಆಗುತ್ತೆ, ಆವಾಗ ಮೈನಸ್ ಒಮೆಗಾ ಟಿ. ಸೊ ಮೈನಸ್ ಒಮೆಗಾ ಟಿ. ವೆನ್ ಸೈನ್ 180 ಮಾಡಿದರೆ -1 ಆಗುತ್ತೆ, ಸೈನ್ 180 ಮಾಡಿದರೆ 0 ಆಗುತ್ತೆ, ಆವಾಗ ನಿಮಗೆ 0 ಬರುತ್ತೆ. ಸೈನ್ 270 ಮಾಡಿದರೆ -1 ಬರುತ್ತೆ, ಮೈನಸ್ ಪ್ಲಸ್ ಆಗಿ ಪ್ಲಸ್ ಒಮೆಗಾ ಎ ಆಗುತ್ತೆ. ಸೊ ದಿಸ್ ಇಸ್ ದ ವೇರಿಯೇಷನ್ ಆಫ್ ವೆಲಾಸಿಟಿ with respect to time. This is the variation of displacement with respect to time. This is the variation of velocity of the particle with respect to time. Acceleration ಇನ್ನೂ ಡಿಫರೆಂಟ್ ಆಗುತ್ತೆ ನೋಡಿ. ಇಲ್ಲಿ ಥೀಟಾ 0 ಆದರೆ cos 0 1, therefore acceleration is minus omega square a. ಅದನ್ನು ಮೈನಸ್ ಒಮೆಗಾ ಸ್ಕ್ವೇರ್ ಎ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ವೆನ್ ಕಾಸ್ ಥೀಟಾ 90 ಆದರೆ 0 ಆಗುತ್ತೆ, ಆವಾಗ 0 ಆಗುತ್ತೆ ಎಕ್ಸಲರೇಷನ್. ಸೊ ಇದು 180 ಆದರೆ -1 ಆಗುತ್ತೆ, ಮೈನಸ್ ಪ್ಲಸ್ ಆಗಿ ನಿಮಗೆ ಎಕ್ಸಲರೇಷನ್ ಮ್ಯಾಕ್ಸಿಮಮ್ ಆಗಿ ಒಮೆಗಾ ಸ್ಕ್ವೇರ್ ಎ ಬರುತ್ತೆ. ಸೊ ಈ ರೀತಿ ಗ್ರಾಫ್ ಆಗುತ್ತೆ. ಈ ಗ್ರಾಫಲ್ಲಿ ನೀವು ನೋಡ್ಬೋದು, ಇದು CET ವೆರಿ ಇಂಪಾರ್ಟೆಂಟ್ ಗ್ರಾಫ್. ಡಿಸ್ಪ್ಲೇಸ್ಮೆಂಟಿಗೂ ವೆಲಾಸಿಟಿಗೂ 90 ಡಿಗ್ರಿ ಫೇಸ್ ಡಿಫರೆನ್ಸ್ ಇದೆ. ಫೇಸ್ ಡಿಫರೆನ್ಸ್ 90 ಡಿಗ್ರಿ. ವೆಲಾಸಿಟಿಗೂ ಎಕ್ಸಲರೇಷನ್ಗೂ ಏನು 90 ಡಿಗ್ರಿ ಫೇಸ್ ಡಿಫರೆನ್ಸ್. ಡಿಸ್ಪ್ಲೇಸ್ಮೆಂಟಿಗೆ ಎಕ್ಸಲರೇಷನ್ನಿಗೂ 180 ಡಿಗ್ರಿ ಫೇಸ್ ಡಿಫರೆನ್ಸ್. 180 ಡಿಗ್ರಿ ಫೇಸ್ ಡಿಫರೆನ್ಸ್. ಸೊ ಇದು ನೀವು ನೋಡ್ರೆ ಗೊತ್ತಾಗುತ್ತೆ. ಈ ಕರು ನೋಡಿ, ಇದು ಕ್ರಸ್ಟಲ್ಲಿದ್ದರೆ ಇದು ಟ್ರಫಲ್ಲಿರುತ್ತೆ. ಸೊ ಇದು ಟ್ರಫಲ್ಲಿದ್ದರೆ ಇದು ಕ್ರಸ್ಟಲ್ಲಿರುತ್ತೆ. ಆದ್ದರಿಂದ ಇದಕ್ಕೆ 180 ಡಿಗ್ರಿ ಫೇಸ್ ಡಿಫರೆನ್ಸ್ ಇದೆ, ಇದಕ್ಕೆ 90 ಡಿಗ್ರಿ ಫೇಸ್ ಡಿಫರೆನ್ಸ್, ಇದಕ್ಕೆ 90 ಡಿಗ್ರಿ ಫೇಸ್ ಡಿಫರೆನ್ಸ್ ಇದೆ. ಸೊ ಈ ಗ್ರಾಫ್ಗಳು ಕೂಡ ನಿಮಗೆ ಬೇಕಾಗುತ್ತೆ. ಸೊ ಡಿಸ್ಪ್ಲೇಸ್ಮೆಂಟ್ ಗ್ರಾಫನ್ನ ಇಟ್ಕೊಂಡು ನಾವು ಎಕ್ಸಲರೇಷನ್ ಗ್ರಾಫ್, ವೆಲಾಸಿಟಿ ಗ್ರಾಫ್, ಎಕ್ಸಲರೇಷನ್ ಗ್ರಾಫ್ ಎಲ್ಲ ಈ ಫಾರ್ಮುಲಾ ಇಟ್ಕೊಂಡು ಮಾಡಲಿಕ್ಕಾಗುತ್ತೆ. ಸೊ ದಿಸ್ ಇಸ್ ದ ವೇರಿಯೇಷನ್ ಆಫ್ ಡಿಸ್ಪ್ಲೇಸ್ಮೆಂಟ್, ವೆಲಾಸಿಟಿ ಆ್ಯಂಡ್ ಎಕ್ಸಲರೇಷನ್ ವಿತ್ ರೆಸ್ಪೆಕ್ಟ್ ಟು ಟಿ ಆರ್ ಒಮೆಗಾ ಟಿ. ಸೊ ಈ ಗ್ರಾಫ್ ಕೂಡ ನೀವು ನೆನ್ಪಿಟ್ಕೊಳ್ಬೇಕು.